ಈ ಯಜಮಾನಿಯರ ಖಾತೆಗೆ 4,000 ರು ಪೆಂಡಿಂಗ್ ಹಣ. ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಬೆಂಬಲದ ಭರವಸೆ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಗೃಹಿಣಿಯರಿಗೆ ಆರ್ಥಿಕ ಸ್ವಾವಲಂಬನೆಯ ಮಾರ್ಗವನ್ನ ತಂದಿದೆ. ಈ ಯೋಜನೆಯಡಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನ ಜಮಾ ಮಾಡಲಾಗ್ತಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಂತಸದಾಯಕ ಸುದ್ದಿಯೊಂದನ್ನ ಹಂಚಿಕೊಂಡಿದ್ದಾರೆ. ಜೂನ್ ತಿಂಗಳ ಕಂತಿನ ಹಣವನ್ನ 1 ವಾರದೊಳಗೆ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಇದೇ ರೀತಿಯ ಇಂತಹ ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರಮುಖ ಅಂಶಗಳೇನಪ್ಪಾ ಅಂದ್ರೆ, ಆರ್ಥಿಕ ಸಬಲೀಕರಣ. ಗೃಹಲಕ್ಷ್ಮಿ ಯೋಜನೆಯ ಮೂಲ ಉದ್ದೇಶವೇ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವತಂತ್ರರಾಗೋದಕ್ಕೆ ಸಹಾಯ ಮಾಡುವಂತದ್ದು. ಈ ಯೋಜನೆಯಡಿಯಲ್ಲಿ ತಿಂಗಳಿಗೆ ರು 2,000ರಂತೆ ವಾರ್ಷಿಕವಾಗಿ ಗಣನೀಯ ಮೊತ್ತವನ್ನ ಒದಗಿಸಲಾಗುತ್ತೆ. ಬಾಕಿ ಕಂತುಗಳ ಪಾವತಿ. ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಕಂತುಗಳು ಕೆಲವು ಫಲಾನುಭವಿಗಳಿಗೆ ಬಾಕಿ ಇದ್ದು ಇವುಗಳನ್ನ ಶೀಘ್ರದಲ್ಲೇ ಜಮಾ ಮಾಡುವ ಭರವಸೆಯನ್ನ ಸರ್ಕಾರ ನೀಡಿದೆ. ತಾಂತ್ರಿಕ ಸಮಸ್ಯೆಗಳಿಂದ ವಿಳಂಬ. ಹಣಕಾಸು ವರ್ಷದ ಮುಕ್ತಾಯ ಮತ್ತು ಕೆಲವು ತಾಂತ್ರಿಕ ಕಾರಣಗಳಿಂದ ಮಾರ್ಚ್ ತಿಂಗಳ ಕಂತಿನಲ್ಲಿ ವಿಳಂಬವಾಗಿತ್ತು. ಆದರೆ ಏಪ್ರಿಲ್ ಕಂತು ಸಿದ್ಧವಾಗಿದ್ದು ಹಂತವಾಗಿ ಬಿಡುಗಡೆಯಾಗಲಿದೆ. ಕಂತುಗಳ ಸ್ಥಿತಿಗತಿ. ಆಗಸ್ಟ್ 2023ರಿಂದ ಆರಂಭವಾದ ಈ ಯೋಜನೆಯಡಿಯಲ್ಲಿ ಜೂನ್ 2025ರವರೆಗೆ ಒಟ್ಟು 23 ಕಂತುಗಳು ಜಮಾ ಆಗಿರಬೇಕಿತ್ತು. ಆದರೆ ಕೆಲವರಿಗೆ 1ರಿಂದ 3 ಕಂತುಗಳು ಬಾಕಿವೆ. ಮೇ 2025ರಲ್ಲಿ 20 ಮತ್ತು 21ನೇ ಕಂತುಗಳು ಅಂದರೆ ಒಟ್ಟು 4,000 ರೂಪಾಯಿ ಹಣವನ್ನ ಕೆಲವು ಫಲಾನುಭವಿಗಳಿಗೆ ಜಮಾ ಮಾಡಲಾಗಿದೆ. ಹಣ ಜಮೆಯ ಸ್ಥಿತಿಯನ್ನ ಪರಿಶೀಲಿಸೋದಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ನಿಮ್ಮ ಖಾತೆಗೆ ಹಣ ಜಮೆ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಈ ಕೆಳಗಿನ ಕೆಲವೊಂದು ವಿಧಾನಗಳನ್ನ ಅನುಸರಿಸಿ ತಿಳ್ಕೋಬಹುದು. ಆಹಾರ ಇಲಾಖೆಯ ವೆಬ್ಸೈಟ್ ahara.kar.nic.in ಗೆ ಭೇಟಿ ನೀಡಿ ಡಿಬಿಟಿ ನಲ್ಲಿ ಸ್ಟೇಟಸ್ ನ ಲಿಂಕ್ ಅನ್ನ ಚೆಕ್ ಮಾಡ್ಕೋಬಹುದು. ಸೇವಾ ಸಿಂಧು ಪೋರ್ಟಲ್ ಸೇವಾ ಸಿಂಧು gs.karnataka.go.in ಗೆ ಭೇಟಿ ನೀಡಿ ಗೃಹಲಕ್ಷ್ಮಿಯನ್ನ ಆಯ್ಕೆ ಆರಿಸಿ. ಡಿಬಿಟಿ ಕರ್ನಾಟಕ ಆಪ್ ಈ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸ್ಥಿತಿಗತಿಯನ್ನ ಪರಿಶೀಲಿಸಬಹುದು. ಬ್ಯಾಂಕ್ ಖಾತೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ SMS ಅಲರ್ಟ್ಗಳ ಮೂಲಕ ಜಮಾ ಮೊತ್ತವನ್ನ ಖಾತರಿಪಡಿಸಿಕೊಳ್ಳಬಹುದು. ಸರ್ಕಾರದ ಬದ್ಧತೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರ ಆರ್ಥಿಕ ಶಕ್ತಿಯನ್ನ ವೃದ್ಧಿಸೋದಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ವಿಳಂಬವಾದರೂ ಬಾಕಿ ಕಂತುಗಳನ್ನ ಶೀಘ್ರವಾಗಿ ಪಾವತಿಸಲಾಗುವುದು ಅಂತ ಭರವಸೆಯನ್ನ ಸಹ ನೀಡಿದ್ದಾರೆ. ಕೊನೆಯದಾಗಿ ಹೇಳೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಸ್ಥಿರತೆಯನ್ನ ಒದಗಿಸುವ ಗುರಿಯನ್ನ ಹೊಂದಿದೆ. ಸರ್ಕಾರದ ಈ ಪ್ರಯತ್ನವು ಗೃಹಿಣಿಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ತಂದುಕೊಡುವ ಜೊತೆಗೆ ಸಣ್ಣ ಉಳಿತಾಯ ಮತ್ತು ಕುಟುಂಬದ ಯೋಗಕ್ಷೇಮಕ್ಕೆ ಸಹಕಾರಿಯಾಗಿದೆ. ಫಲಾನುಭವಿಗಳು ತಮ್ಮ ಖಾತೆಯ ಸ್ಥಿತಿಯನ್ನ ಕಡ್ಡಾಯವಾಗಿ ಪರಿಶೀಲಿಸಿ ಯೋಜನೆಯ ಲಾಭವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು.